ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವ್. ಆತ್ಮೀಯರೇ, ಧರ್ಮಸ್ಥಳ ಬಗ್ಗೆ ನಾವು ನಿರಂತರವಾಗಿ ಚರ್ಚೆ ಮಾಡ್ತಾ ಬಂದಿದ್ದೀವಿ. ಇವತ್ತು ಒಂದಿಷ್ಟು ಅದರ ಕುರಿತಾಗಿ ನಮ್ಮ ಯಾಕಂದರೆ PL ಸಂತೋಷ್ ಇಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂಥವ್ರು, ಒಂದು ವಿಚಾರಧಾರೆಗೆ ಬದ್ಧಿಸಿದಂಥವರು, ರೈಟ್ ವಿಂಗ್ದವರು, RSSದವರು, BJPಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು. ಇವ್ರ ಮಾತಿಗೆ ಒಂದಿಷ್ಟು ಏನಪ್ಪ ಅಂದರೆ ಯಾವ ವೇಟ್ ಇರ್ತದೆ. ಆದರೆ ಇವರು ಎಲ್ಲನೂ ಒಂದೇ ದೃಷ್ಟಿಯಲ್ಲಿ ನೋಡ್ತಾರ ಅನ್ನುವಂಥದ್ದು. ಯಾಕಂದರೆ ಅವ್ರ ಮಾತುಗಳನ್ನು ನೋಡಿದಾಗ ಸಹಜ ಅನ್ನಿಸ್ತದೆ. ಒಂದೇನೋ ಸ್ಟೇಟ್ಮೆಂಟ್ ಅದನ್ನು ನೋಡೋಣ, ಅದ್ರ ಕುರಿತಾಗಿ ಧರ್ಮಸ್ಥಳದಲ್ಲಿ ಈಗ ನಡೀತಿರೋದು ಏನೇನು ಸಂಬಂಧ ಇದ್ದಾವ ಅಂತೇಳಿ. ವೈಚಾರಿಕವಾಗಿರುವ ವಾಮಪಂಥೀಯರು, ನೀವು ವೈಚಾರಿಕ ಅಲ್ವಾ, ಚಿಂತಕರಲ್ವಾ, ಬದುಕಿನ ಬಗ್ಗೆ ಚಿಂತೆ ಮಾಡೋದಿಲ್ವಾ? ನೀವು ವೈಚಾರಿಕರು, ನಿಮ್ಮ ಬಗ್ಗೆ ಯಾಕೆ ತಪ್ಪಾಗಿ ವಿಶ್ಲೇಷಣೆ ಮಾಡ್ತಾಯಿದ್ರಿ? ವೈಚಾರಿಕರಂದ್ರೆ ಏನು? ಒಂದು ವಿಷಯ ಬಗ್ಗೆ ಚಿಂತನೆ ಮಾಡೋದು, ನೀವು ಚಿಂತನೆ ಮಾಡೋದಿಲ್ವಾ? ನಿಮ್ಮಲ್ಲಿ ಬೈಠಕ್ಗಳಾಗೋದಿಲ್ವಾ? ಯಾಕೆ ಈ ಮಾತನ್ನು ಬರೀ ಕೇವಲ ವಾಮಪಂಥೀಯರಿಗೆ ಹೇಳ್ತಾಯಿದ್ರಿ? ಬಲಪಂಥೀಯರಿಗೂ ಅನ್ವಯ ಆಗುವಂಥದ್ದು, ನಿಮ್ಮಲ್ಲೂ ಬೈಠಕ್ ಆಗ್ತಾವ, ಚಿಂತನೆ ಆಗ್ತಾವ. ವೈಚಾರಿಕ ಅಂದ್ರೆ ಅದು ನಿಮ್ಮ ದೃಷ್ಟಿಯೊಳಗೆ ಕೇವಲ ಏನಪ್ಪ ಅಂತಂದ್ರೆ ಈ ವಾಮಪಂಥೀಯರು ಅಥವಾ ಕಮ್ಯುನಿಸ್ಟರು ಅಷ್ಟೇ ಮಾಡುವಂಥದ್ದನ. ನಿಮ್ಮಿಬ್ಬರಲ್ಲೂ ಅದು ಚಿಂತನೆಗಳು. ನೀವು ವೈಚಾರಿಕರ ಅಲ್ಲಂತಲ್ಲ, ಆದರೂ ಅವ್ರು ನೀವು ವೈಚಾರ ಅಂತ ಹೇಳ್ತಾ ಇದ್ದೀರಿ. ಇರಲಿ, ರಾಜಕೀಯ ಶಕ್ತಿಗಳು ಶಬರಿಮಲೆಯಲ್ಲಿ ಸ್ವಲ್ಪ ರಕ್ತ ರುಚಿ ನೋಡಿದರು. ಶಬರಿಮಲೆ ವಿಷಯದಲ್ಲೇ ಕಮ್ಯುನಿಸ್ಟ್ ವಿಚಾರನೂ ಇರ್ಬೋದು, ಅಲ್ಲೇನೋ ಆಗಿರ್ಬೋದು, ಇಲ್ಲಂತಲ್ಲ. ರಕ್ತದ ರುಚಿ ನೋಡಿದರು ಆಗಿರುವುದರಿಂದ ಅವ್ರ ಇದ್ದಾರೆ ನೀವು ವ್ಯಾಖ್ಯಾನ ಮಾಡ್ತಾಯಿದ್ದೀರಿ. ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದು. ಅವರು ಅತಿ ಅತಿರೇಕದ ಒಂದು ಕಡೆ, ನೀವು ಇನ್ನೊಂದು ಅತಿರೇಕದ ಒಂದು ಕಡೆ. ಇಬ್ಬರಲ್ಲೂ ಅತಿರೇಕಗಳಿದ್ದಾವೆ.